ಸ್ಪೋರ್ಟ್ಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ನಾನು ರೇಷ್ಮಾ ಶೆಟ್ಟಿ ಎಣ್ಣೆಹೊಳೆ. ಅರಬ್ ಸಂಯುಕ್ತ ರಾಷ್ಟ್ರದ ದುಬೈನಲ್ಲಿ ಉಡುಪಿ ಸೂರಾಲು ಮೂಲದ ರಾಹುಲ್ ದ್ರಾವಿಡರ ಮಹಾನ್ ಅಭಿಮಾನಿ ವಿಠಲ್ ರಿಷಾನ್ ನಾಯಕ್ ಆಯೋಜಿಸುತ್ತಿರುವ ಮಿಸ್ಟರ್ ರಾಹುಲ್ ದ್ರಾವಿಡ್ ಕ್ರಿಕೆಟ್ ಕಪ್ ಲೀಗ್ ಹಂತದ ಅಂತಿಮ ಪಂದ್ಯಗಳು ತೀವ್ರ ಜಿದ್ದಾಜಿದ್ದಿನ ಹೋರಾಟದೊಂದಿಗೆ ಜರುಗಿ ನಿರೀಕ್ಷೆಗೂ ಮೀರಿದ ವೀಕ್ಷಣೆಯೊಂದಿಗೆ ಪಂದ್ಯಾಟವು ಇದೀಗ ನಾಕ್ಔಟ್ ಹಂತ ತಲುಪುತ್ತಿದೆ. ಲೀಗ್ ಹಂತದ ಕೊನೆಯ ಸುತ್ತಿನ ಮೊದಲ ಪಂದ್ಯದಲ್ಲಿ ದುಬೈನ ಸ್ಪೈಕರ್ಸ್ 11 ಹಾಗೂ ಬ್ಲೂ ಸ್ಪೈಕ್ 11 ನಡುವಿನ ಪಂದ್ಯವು ರೋಚಕ ಕದನದೊಂದಿಗೆ ಜರುಗಿತು. ಮೊದಲು ಬ್ಯಾಟ್ ಮಾಡಿದ ಸ್ಪೈಕರ್ಸ್ 11 ತಂಡವು 15 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 173 ರನ್ ಪೇರಿಸಿತು. ಈ ಗುರಿಯನ್ನು ಬೆಂಬತ್ತಿದ ಬ್ಲೂ ಸ್ಪೈಕ್ 11 ತಂಡವು ಉತ್ತಮ ಪ್ರತಿ ಹೋರಾಟದೊಂದಿಗೆ ಸಾಗಿ ಅಂತಿಮವಾಗಿ 6 ವಿಕೆಟ್ ಕಳೆದುಕೊಂಡು 172 ರನ್ ಗಳಿಸಿ ಕೇವಲ 1 ರನ್ನಿನಿಂದ ಶರಣಾಯಿತು. 17 ಚೆಂಡುಗಳಲ್ಲಿ 3 ಭರ್ಜರಿ ಸಿಕ್ಸರ್ ಹಾಗೂ 3 ಬೌಂಡರಿಯೊಂದಿಗೆ 38 ರನ್ ಬಾರಿಸಿದ ಸ್ಪೈಕರ್ಸ್ ತಂಡದ ಇರ್ಫಾನ್ ಪಂದ್ಯಶ್ರೇಷ್ಠ ಪ್ರಶಸ್ತಿ ಗಳಿಸಿಕೊಂಡರು. ಎರಡನೇ ಪಂದ್ಯವು ಓಜಿಎಸ್ ಮೆಡಿಕಲ್ಸ್ ಹಾಗೂ ಸಿಯಾಲ್ಕೋಟ್ ರೈಸಿಂಗ್ ಸ್ಟಾರ್ ಕ್ರಿಕೆಟರ್ಸ್ ತಂಡದ ನಡುವೆ ಜರುಗಿತು. ಮೊದಲು ಬ್ಯಾಟಿಂಗ್ಸ್ ನಡೆಸಿದ ಓಜಿಎಸ್ ಮೆಡಿಕಲ್ಸ್ ತಂಡವು ಶಾರ್ಜಾದ ಸಿಯಾಲ್ಕೋಟ್ ರೈಸಿಂಗ್ ಸ್ಟಾರ್ ತಂಡದ ವಿರುದ್ಧ 138 ರನ್ ಗಳಿಸಿದರೆ ಈ ಮೊತ್ತವನ್ನು ಬೆಂಬತ್ತಿದ ಸಿಯಾಲ್ಕೋಟ್ ತಂಡವು 13.5 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು ನಿಶ್ಚಿಂತೆಯಿಂದ 139 ರನ್ ಗಳಿಸಿ ವಿಜಯ ಪತಾಕೆ ಹಾರಿಸಿತು. ಸಿಯಾಲ್ಕೋಟ್ ತಂಡದ ಜಾಕಿ 3 ಓವರ್ಗಳಲ್ಲಿ 3 ಅಮೂಲ್ಯ ವಿಕೆಟ್ ಪಡೆಯುವುದರ ಜೊತೆಗೆ ಕೇವಲ 10 ಚೆಂಡುಗಳಲ್ಲಿ 3 ಬೃಹತ್ ಸಿಕ್ಸರ್ನೊಂದಿಗೆ ಮಿಂಚಿನ ವೇಗದಲ್ಲಿ 26 ರನ್ ಸಿಡಿಸಿ ಸವ್ಯಸಾಚಿ ಪ್ರದರ್ಶನ ನೀಡಿ ಪಂದ್ಯದ ವ್ಯಕ್ತಿ ಪುರಸ್ಕಾರಕ್ಕೆ ಭಾಜನರಾದರು. ಮೂರನೇ ಪಂದ್ಯವು ಫ್ರೆಂಡ್ಸ್ ಕ್ಲಬ್ ದುಬೈ ತಂಡ ಹಾಗೂ ಟೀಮ್ ಲಿವಿಂಗ್ ಸ್ಟೋನ್ ತಂಡದ ನಡುವೆ ನಡೆಯಿತು. ಫ್ರೆಂಡ್ಸ್ ಕ್ಲಬ್ ದುಬೈ ಮೊದಲು ಬ್ಯಾಟ್ ಮಾಡಿ 204 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿತು. ಈ ಗುರಿಯನ್ನು ಬೆನ್ನಟ್ಟಿದ ಟೀಮ್ ಲಿವಿಂಗ್ ಸ್ಟೋನ್ ತಂಡವು ದಿಟ್ಟ ಪ್ರತಿಸ್ಪರ್ಧೆ ನೀಡಿ ವಿಜಯದ ಸನಿಹಕ್ಕೆ ಬಂದು ಕೊನೆ ಕ್ಷಣದ ಎಡವಟ್ಟಿನಿಂದ 8 ವಿಕೆಟ್ ಕಳೆದುಕೊಂಡು 186 ರನ್ನಿಗೆ ತನ್ನ ಹೋರಾಟವನ್ನು ಕೊನೆಗೊಳಿಸಿತು. ಫ್ರೆಂಡ್ಸ್ ಕ್ಲಬ್ ದುಬೈ ತಂಡದ ಯಾಸಿನ್ 25 ಚೆಂಡುಗಳಲ್ಲಿ 4 ಭರ್ಜರಿ ಸಿಕ್ಸರ್ 5 ಬೌಂಡರಿಯೊಂದಿಗೆ ಶರವೇಗದ 51 ರನ್ ಸಿಡಿಸಿ 2 ಪ್ರಮುಖ ವಿಕೆಟ್ ಪಡೆದು ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಪಡೆದರು. ದುಬೈನಲ್ಲಿ ಜರುಗುತ್ತಿರುವ ರಾಹುಲ್ ದ್ರಾವಿಡ್ ಕ್ರಿಕೆಟ್ ಕಪ್ ಪಂದ್ಯಾಟದ ಚೊಚ್ಚಲ ಪಂದ್ಯದಲ್ಲಿ ಶ್ರೇಷ್ಠ ಗುಣಮಟ್ಟದ ಕ್ರಿಕೆಟ್ ಆಟವನ್ನು ಪ್ರದರ್ಶಿಸಿದ ಗಲ್ಫ್ ಗೆಳೆಯರ ತಂಡವು ಈ ಪಂದ್ಯಾಕೂಟದ ಆಯೋಜಕರಾದ ವಿಠಲ್ ರಿಷಾನ್ ನಾಯಕ್ರಿಂದ ಪ್ರತಿಭಾನ್ವಿತ ಉದಯೋನ್ಮುಖ ತಂಡವೆಂಬ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು. ಉಡುಪಿ ಮೂಲದ ವಿಠಲ್ ರಿಷಾನ್ ನಾಯಕ್ರು ದುಬೈನಲ್ಲಿ ಆಯೋಜಿಸುತ್ತಿರುವ ರಾಹುಲ್ ದ್ರಾವಿಡ್ ಕ್ರಿಕೆಟ್ ಕಪ್ ಪಂದ್ಯಾಟವು ಉಡುಪಿ, ಮಂಗಳೂರು, ಕುಂದಾಪುರ, ಕರಾವಳಿಯ ಅನೇಕ ಯುವ ಪ್ರತಿಭೆಗಳಿಗೆ ಆಸರೆಯಾಗಿದೆ. ಹೀಗಾಗಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಗಲ್ಫ್ ರಾಷ್ಟ್ರದಲ್ಲಿ ನೆಲೆಸಿರುವ ಕರಾವಳಿ ಮೂಲದ ಸಹಸ್ರಾರು ಕ್ರೀಡಾಭಿಮಾನಿಗಳು ಸಾಮಾಜಿಕ ಜಾಲತಾಣ ಸೇರಿದಂತೆ ವಿವಿಧ ಮಾಧ್ಯಮಗಳ ಮೂಲಕ ಪ್ರಕಟವಾಗುತ್ತಿರುವ ಈ ಕ್ರಿಕೆಟ್ ಪಂದ್ಯಾಟದ ಫಲಿತಾಂಶ ಹಾಗೂ ವೀಕ್ಷಣೆಯನ್ನು ಭಾರೀ ಕುತೂಹಲದೊಂದಿಗೆ ವೀಕ್ಷಿಸುತ್ತಿದ್ದಾರೆ. ಇದಾಗಿತ್ತು ಕ್ರಿಕೆಟ್ ಸುದ್ದಿ. ನಿತ್ಯ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೋರ್ಟ್ಸ್ ಕನ್ನಡ.